ನಾವು BJP ಸರ್ಕಾರ ನಮ್ದು ಇದ್ದಾಗೂ ಸದ್ಯಕ್ಕೆ ಎಲ್ಲ ಉಪಚುನಾವಣೆ ಹೆಚ್ಚು ಮಾಡಿ ನಾವು ಗೆದ್ದಿದ್ವಿ. ಅದೇ ರೀತಿ ರೂಲಿಂಗ್ ಪಾರ್ಟಿ ಅನ್ನುವಂಥ ಒಂದು ಅಡ್ವಾಂಟೇಜ್ ಇದ್ದೇ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಮಗೆ ಹೆಚ್ಚು ಹೋಪ್ಸ್ ಇದ್ದದ್ದು ಬಾಗಲಕೋಟೆ. ಅಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ ಡೆಫಿನೆಟ್ಲಿ. ಯಾಕಂದರೆ ಅಲ್ಲಿ ಮುಖ್ಯಮಂತ್ರಿಯೇ ಠಿಕಾಣಿ ಹೂಡಿದ್ರು, ಮುಖ್ಯಮಂತ್ರಿ ಮಗನೂ ಒಂದು 15 ದಿವಸ ಗಟ್ಟಲೆ ಅಲ್ಲಿ ಠಿಕಾಣಿ ಹೂಡಿದ್ರು. ಮತ್ತು ಎಲ್ಲ ಸಚಿವ ಸಂಪುಟದ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಗ್ರಾಮ ಪಂಚಾಯತಿವರೆಗೂ ಅವರು ತಮ್ಮ ಹಣ ಖರ್ಚು ಮಾಡುವಂಥದ್ದು ಮತ್ತು ಅಧಿಕಾರ ದುರುಪಯೋಗ ಮಾಡುವಂಥದ್ದು ಅಲ್ಲಿ ಕೆಲಸ ಆಗಿದ್ದರಿಂದ ಅಲ್ಲಿ ನಮಗೆ ಹಿನ್ನಡೆ ಆಗಿದೆ. ಮತ್ತು ದಾವಣಗೆರೆಯಲ್ಲಿ ಇನ್ನೂ ಕೊನೆಯ ಹಂತದ ಚುನಾವಣೆ ಫಲಿತಾಂಶದವರೆಗೂ ನಾವು ವೇಟ್ ಮಾಡಬೇಕಾಗ್ತದೆ. ಯಾಕಂದರೆ ಮೊದಲ 4-5 ರೌಂಡ್ಸಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಇತ್ತು. ಈಗ ಕಾಂಗ್ರೆಸ್ಸು ಮುನ್ನಡೆ ಅನ್ನುವಂಥದ್ದು ಬರ್ತಾ ಇದೆ ಕೆಲವು ರೌಂಡ್ಸ್ಗಳಲ್ಲಿ. ಹೀಗಾಗಿ ಕೊನೆಯವರೆಗೆ ಏನಾಗ್ತದೆ ಹೇಳಕ್ಕೆ ಬರೋಲ್ಲ ದಾವಣಗೆರೆ. ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಈ ಒಂದು ಉಪಚುನಾವಣೆ ಏನಿದೆ ಇದೇ ಎಲ್ಲದಕ್ಕೂ ದಿಕ್ಸೂಚಿ ಅನ್ನುವಂಥದ್ದಲ್ಲ. ಆದರೆ ರೂಲಿಂಗ್ ಪಾರ್ಟಿ ಅಧಿಕಾರ ದುರುಪಯೋಗ, ಹಣದ ಒಂದು ಹೆಚ್ಚಿನ ರೀತಿ ಅಂತ ಹಣದ ಹಂಚಿಕೆ ಇರ್ಬೋದು, ಎಲ್ಲವೂ ನಾವು ನೋಡಿದ್ದೇವೆ. ಯಾಕಂದರೆ ನಾವು 4-5-6 ದಿವಸ ನಾವು ಬಾಗಲಕೋಟೆಯಲ್ಲಿದ್ದೆ. ಅಗದಿ ಜನರ ಕಾನ್ಫಿಡೆಂಟ್ ಇತ್ತು. ಆದರೆ 1-2 ದಿವಸದಲ್ಲಿ ಹಣದ ಒಂದು ಹೆಚ್ಚಿನ ಹಂಚಿಕೆಯಿಂದ ನಾವಲ್ಲಿ ಸೋಲ್ತಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತೇವೆ. ಈಗ ಇವರು ಬಸನಗೌಡ ಪಾಟೀಲ್ ಹಿಂದೂ ಟ್ರಂಪ್ ಕಾರ್ಡ್ ವರ್ಕೌಟ್ ಆಗಲ್ಲ ಅಂತ ನೋಡಿ. ಅದಕ್ಕೆ ನಾನು ಈ ಹಣ ಅಧಿಕಾರದ ಒಂದು ದುರುಪಯೋಗ ಏನಿದೆ ಅಲ್ಲ, ಈ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಹಿನ್ನಡೆ ನಾವು ಅನುಭವಿಸ್ತಾ ಇದ್ದೀವಿ.